ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ತೆರಳಿದ್ದ ಸೂಕ್ತ ಸಂದರ್ಭವನ್ನೇ ಬಂಡವಾಳ ಮಾಡಿಕೊಂಡ ಖದೀಮರ ಗ್ಯಾಂಗ್ ಒಂದು ಮನೆಗಳಿಗೆ ನುಗ್ಗಿ ಚಿನ್ನಾಭರಣ, ಬೆಳ್ಳಿ, ಒಡವೆ ಎಲ್ಲನೂ ದೋಚಿ ಪರಾರಿಯಾಗಿರುವ ಕೃತ್ಯ ಹೊಳೆನರಸೀಪುರ ತಾಲೂಕಿನ ಕಾಮಸಮುದ್ರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ವರದಿಯಾಗಿದೆ. ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ಕಾರ್ಯ ನಡೀತಾ ಇದ್ದ ಹಿನ್ನೆಲೆಯಲ್ಲಿ ಹೆಚ್ಚಿನ ಜನ ಹೊರಗಡೆ ತೆರಳಿದ್ರು. ಈ ಸಮಯವನ್ನ ಬಳಸಿಕೊಂಡ ಕಳ್ಳರು ಹಾಡಗಲೆ ಮನೆಗಳಿಗೆ ನುಗ್ಗಿ ಕಳ್ಳತನವನ್ನ ಎಸಗಿದ್ದಾರೆ. ಕಾಮಸಮುದ್ರ ಗ್ರಾಮದಲ್ಲಿ ರತ್ನಮ್ಮ ಎಂಬುವರ ಮನೆಯಲ್ಲಿ ಮಹಿಳೆ ಹಾಗೂ ಮಗು ಇದ್ರೂ ಸಹ ಅವರನ್ನ ಕೊಠಡಿಯಲ್ಲಿ ಕೂಡ ಹಾಕಿ ಖದೀಮರು ಮನೆಯಲ್ಲಿದ್ದ ಸುಮಾರು 80 ಗ್ರಾಂ ಚಿನ್ನದ ಸರ ಹಾಗೂ ಬೆಳ್ಳಿ ಆಭರಣಗಳನ್ನ ದೋಚಿಕೊಂಡು ಪರಾರಿಯಾಗಿದ್ದಾರಂತೆ. ಕೇವಲ ಒಂದು ಮನೆ ಅಷ್ಟೇ ಅಲ್ಲದೆ ಅದೇ ದಿನ ಗ್ರಾಮದ ಇತರೆ ಹಲವು ಮನೆಗಳಲ್ಲೂ ಕೂಡ ಕಳ್ಳತನ ಯತ್ನ ನಡೆಸಿರ್ತಕ್ಕಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಕಳೆದ ಕೆಲ ದಿನಗಳಿಂದ ಕಾಮಸಮುದ್ರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂತಹ ಕೃತ್ಯಗಳು ಹೆಚ್ಚಾಗ್ತಾ ಇದ್ದು, ಪೊಲೀಸರು ಕೂಡಲೇ ಎಚ್ಚೆತ್ತುಕೊಂಡು ಈ ಖತರ್ನಾಕ್ ಗ್ಯಾಂಗ್ ಅನ್ನ ಬಂಧಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. 2:30ರಿಂದ 3 ಗಂಟೆ ಒಳಗೆ ಆಗಿದೆ. ಅದೇ ಬೆಳ್ಳಿ ಚೊಂಬು ಮತ್ತು ಬಟ್ಲು, ತಟ್ಟೆ ಇತ್ತು, ಆಮೇಲೆ ಲಕ್ಷ್ಮೀ ವಿಗ್ರಹ ಇತ್ತು, ಆಮೇಲೆ ಅದೇ ಒಡವೆಗಳು ಸಣ್ಣ ಪುಟ್ಟವಿದ್ದು, ಸರಗಳು ಎಲ್ಲರೂ ಅರ್ಜೆಂಟ್ ಹೋಗ್ಬೇಕು ಅಂದರೆ ಹಾಕೊಂಡು ಹೋಗ್ಬೇಕು ಅನ್ನೋ ಮಗಳು ತಂದಿಟ್ಟಿದ್ಲು. ಅದೇ 70 ಗ್ರಾಮ್ ಬಂಗಾರ, ಒಂದೊಂದು 1/4 kg ಅಷ್ಟು ಬೆಳ್ಳಿ ಎಲ್ಲ ಆಯ್ತು ಕೊಟ್ಟಿದ್ದೀವಿ. ಯಾವ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರಿ? ಪೊಲೀಸರು ಬಂದಿದ್ರಾ? ಹೆಂಗೆ ಬಂದಿದ್ರು? ಹೊಳೆನರಸೀಪುರ. ಹೊಳೆನರಸೀಪುರ ಸ್ಟೇಷನ್. ಯಾವಾಗಿಂದ ಈ ಗ್ರಾಮದಲ್ಲಿ ನಡೀತಾ ಇದೆಯಮ್ಮ? ಎಷ್ಟು ಮನೆ ಇದೇ ತರ? ಮನೆ ಆಗಿಲ್ಲ, ನಮ್ಮದೇ ಫಸ್ಟ್. ಊರೊಳಗೆ ದೇವಸ್ಥಾನಗಳಲ್ಲೆಲ್ಲ ನಡೀತಿತ್ತು. ಫಸ್ಟ್ ಮನೆ ಕಳ್ತನ ಆಗಿರೋದು ಈಗ ನಮ್ಮದೇ. ಅದೇ ನಮ್ದಾದ ಮಾರನೇ ದಿನ ಮಧ್ಯಾಹ್ನ. ಯಾವ್ಯಾವಾಗಿದ್ದಾವೆ ನಿಮ್ದು ಆದ್ಮೇಲೆ? ಅವ್ರ ಮನೆ ಇದೊಂದು, ಆಮೇಲೆ ಮತ್ತಿನ್ನೊಂದು 2-3 ಮನೆ ಡೋರೆಲ್ಲ ಮೀಟಕ್ಕೆ ಹೋಗವ್ರೆ, ಮೀಟಕ್ಕೆ ಆಗಿಲ್ಲ. ಹೋದೆ 2 ಕಾಲಲ್ಲಿ ನಮ್ಮ ಸೊಸೆಗೆ ಹಿಂದ್ಗಡೆ ಡೋರ್ ಹಾಕೇಳಿ ಅಂತವ. ಅವಳು ಪಾಪು ಹೇಳ್ತು ಅಂತ ರೂಮಲ್ಲಿ ಮಲಗ್ಸಕ್ಕೆ ಅಂತ ಹೋಗಿದ್ದಾಳೆ. ಬಂದ್ಬಿಟ್ಟು ಪ್ರಿಂಟ್ ರೋಡು ಮಧ್ಯದ ಹಾಲು ಡೋರು ಹಾಕೊಂಡು ಹಿಂದ್ಗಡೆ ಬಂದ್ರೋ ಇಲ್ಲ ಈ ಕಡೆ ಬಂದ್ರೋ ಗೊತ್ತಿಲ್ಲ ಸರ್. ಬೀರೆಲ್ಲ ಹೊಡೆದ್ಬಿಟ್ಟು ತಗೊಂಡು ಹೋಗಿರೋಂದತೆ 70-80 ಗ್ರಾಮ್ಸ್ ಏನೋ ಇರ್ಬೇಕೇನೋ, ಅಷ್ಟು ನೋಡ್ದವ್ರೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈಗ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇನ್ನು FIR ಆಗಿಲ್ಲ. ತುಂಬಾ ಕಷ್ಟಪಟ್ಟು ಎಲ್ಲ ದುಡ್ದು 20 ವರ್ಷದಿಂದ ಕಾಸು ಕೂಡಿಸಿ ಮಾಡಿಸಿದ್ದು ಭಯ ಆಗುತ್ತೆ ನಮ್ಮ ಮನೇಲಿ. ಭಯ ಸರ್, ಮನೇಲಿ ನೈಟ್ ಎಲ್ಲ ನನಗೆ ಒಂಥರ ಭಯ. ಯಾವಾಗ ಬಂದವರು ಏನು ಮಾಡೋರು ಅಂತ, ಏನಾದರೂ ಒಂದು ವಸ್ತು ಬಿದ್ದರೆ, ಒಂದು ಕೊತ್ತಿ ಏನಾದರೂ ಬಿದ್ದರೆ ಅದೇ ಭಯ 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 ಆಯ್ತೇ ಇರುತ್ತೆ. ಎದ್ದೆದ್ದು ನೋಡೋಂಗೆ ಆಯ್ತೇ ಇರುತ್ತೆ. ಅದೇ ಒಂಥರ ನಾನು ಒಬ್ಬಳೇ ಇರ್ತಿದ್ದು ಮೊದಲೆಲ್ಲ. ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗೋರು, ಮಕ್ಕಳೆಲ್ಲ ಹೊರಗಡೆ ಅವ್ರೆ. ಮೊದಲೆಲ್ಲ ನಾನು ಒಬ್ಬಳೇ ಇರ್ತಿದ್ದು. ಇವಾಗ ಸೊಸೆ ಮೊನ್ನೆ ತಾನೆ ಡೋರ್ ಹಾಕೊಂಡು ಅವಳು ಬೆಳಿಗ್ಗೆನೆ ಮಧ್ಯಾಹ್ನ ಟೈಮು ಅದು ಚೆನ್ನಮ್ಮ ನಡೀತಿತ್ತಲ್ಲ, 2 ಕಾಲಿಗೆ ಹೋಗಿ 2:30 ಹೊತ್ತಿಗೆ ಹಿಂಗಾಗಿದೆ ಅಂತ ಬಂತು. ಅಷ್ಟೊತ್ತಿಗೆ ಯಾರು ಇಟ್ಟಿಲ್ಲ ಅಲ್ಲಿ ಮನೇಲಿ. ಹೆಂಗೆ ನೋಡಿದ್ರಂತ ಕಳ್ರನ್ನ? ಇಲ್ಲ ನೋಡಿಲ್ಲ, ಅವಳು ಎಡ್ಡಿಕೊಂಡು ಬಾಗಿಲು ಹಾಕಿ ಬಿಟ್ಟಿದ್ದಲ್ಲ. ಪಾಪು ಇತ್ತು, ಡೋರ್ ಹಾಕಿ ಬಿಟ್ಟಲ್ಲ ರೂಮಲ್ಲಿ. ಇಲ್ಲೆಲ್ಲ CC ಕ್ಯಾಮ್ರಾಗಳಿಲ್ವಾ? ಇಲ್ಲ ಎಲ್ಲ ಚೆನ್ನಮ್ಮಂದು ಅಂತ್ಯಕ್ರಿಯೆಗೆ ಹೋಗೋರು ಅಂತ ಪ್ಲಾನ್ ಮಾಡೋರು. ಏನ್ ಮಾಡಿದ್ರೆ? ಅಂತ್ಯಕ್ರಿಯೆ ಹೋದಾಗ ಇವು ಸಂಚು ಮಾಡಿರೋದು. ಅದೇ ಊರಲ್ಲಿ ಯಾರು ಗೊತ್ತಾಯ್ತಲ್ಲ, ಎಲ್ಲ ಖಾಲಿ ಇದಾಗಿತ್ತಲ್ಲ. ನಿಮ್ಮ ಹೆಸರು? ರಂಚಮ್ಯ.